ಹಾಯ್ ಹಲೋ ನಮಸ್ಕಾರ. ಸೌಜನ್ಯ ಕ್ರಿಯೇಷನ್ಸ್ಗೆ ಸುಸ್ವಾಗತ. ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನಮ್ಮ ಕಿಚನ್ಗೆ ಹೋಗೋಣ. ಕ್ಯಾರೆಟ್ ಹಲ್ವಾಗೆ ಬೇಕಾಗಿರುವಂಥ ಸಾಮಗ್ರಿ ನೋಡ್ಕೊಳ್ಳಿ. ಕ್ಯಾರೆಟ್ ತುರಿ ಮತ್ತು ಬಾದಾಮಿ, ಗೋಡಂಬಿ ಆ್ಯಂಡ್ ಬೆಲ್ಲ, ಹಾಲು, ಇಷ್ಟೇ ಬೇಕಾಗಿರುವಂಥ ಸಾಮಗ್ರಿ. ಯಾರು ಹೊಸದಾಗಿ ಮಾಡಲಿಕ್ಕೆ ಬರೋದಿಲ್ಲಲ್ಲ, ಹೊಸದಾಗಿ ಮದುವೆ ಆದವರು ಅವ್ರಿಗೆ ಮಾಡಲಿಕ್ಕೆ ಈಸಿ ಆಗಲಿ ಅಂತೇಳಿ ನಾವು ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಗ್ಯಾಸ್ ಹಚ್ಕೊಳ್ಬೇಕು. ತುಪ್ಪ ನೋಡಿ, 1-2 ಸ್ಪೂನ್ ತುಪ್ಪ ಹಾಕ್ತೀವಿ. ತುಪ್ಪ ಕಾದ ನಂತರ ಬಾದಾಮಿ ಹಾಕ್ತಾ ಇದ್ದೀನಿ. ಫ್ಲೇಮ್ ಬಿಟ್ಟು ಸಣ್ಣದಾಗಿದೆ, ಸೀದೋಗ್ಲಾರ್ದಲ್ಲ. ಇದು ಸ್ವಲ್ಪ ಸ್ವಲ್ಪ ಆಗಬೇಕು. ಎರಡೂ ಒಟ್ಟಿಗೆ ಹುರಿದ್ಕೊಳ್ಬೇಕು, ರೆಡ್ ಆಗಿ ಬರಬೇಕು. ಹುರ್ಕೊಂಡು ಒಂದು ಪ್ಲೇಟಿಗೆ ತಕ್ಕೋಬೇಕು, ಸೀದೋಗ್ಬಾರ್ದು. ಪ್ಲೇಟಿಗೆ ತಕ್ಕೊಂಡು ಇದೇ ತುಪ್ಪದಲ್ಲಿ ನಾವು ಕ್ಯಾರೆಟ್ ಹಾಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಕ್ಯಾರೆಟ್ನಲ್ಲಿ ಇರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ಯಾಕಂದರೆ ಅದು ಚೆನ್ನಾಗಿ ಹುರ್ಕೋಬೇಕು. ಹಾಗಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋ ಥರ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹಸಿ ವಾಸನೆಗೆ ಹೋಗಿ ಘಮ ಬರೋ ಥರ ಹುರ್ಕೋಬೇಕು. ಈಗ ಚೆನ್ನಾಗಿ ಘಮ ಬಂದಿದ್ದಾಗಿದೆ ನೋಡಿ, ಎಂಥ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ತುಪ್ಪದ ಘಮ ಹಾಗೆ ಬರ್ತಾ ಇದೆ. ಹೀಗಿರಬೇಕಾದ್ರೆ ನಾವು ಚೆನ್ನಾಗಿ ಹುರ್ಕೊಂಡ ನಂತರ ನಾವು ಇದಕ್ಕೆ ಹಾಲನ್ನು ಬೆರೆಸ್ಕೋಬೇಕು. ನೋಡಿ, ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಹೀಗೆ ಚೆನ್ನಾಗಿ ಇದು ಆಗೋದು ಅಂತ. ಹೀಗೆ ಚೆನ್ನಾಗಿ ಘಮ ಬರಬೇಕು. ನಾವು ಇಲ್ಲಿದ್ದರೆ ಆ ಕಡೆ ಸೈಡ್ ನಮ್ಮದು ವಾಸನೆ ಬರ್ತಾ ಇರಬೇಕು, ಏನು ಮಾಡ್ತಾ ಇದ್ದಾರೋ ಇವರು ಆ ಥರ ಚೆನ್ನಾಗಿ ಹುರ್ಕೋಬೇಕು. ಇನ್ನೊಂದು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಈ ಥರ ಆಗ್ತಾ ಇರಬೇಕಾದ್ರೆ ನಾವು ಇದಕ್ಕೆ ಒಂದು ಪಾತ್ರೆಯನ್ನು ಮುಚ್ಚಿ ಕವರ್ ಮಾಡಬೇಕು. ಈಗ ನೋಡಿ, ಹೀಗೆ ಇರಬೇಕಾದ್ರೆ
ಚೆನ್ನಾಗಿ ಹಾಲಿನ ಅಂಶ ಎಲ್ಲ ಹೋಗಬೇಕು ಸ್ವಲ್ಪ. ನಂತರ ಬೆಲ್ಲ ಹಾಕೋಬೇಕು. ಯಾರಿಗೆ ಸಕ್ಕರೆ ಬೇಕು ಅನಿಸಿದ್ರೆ ಸಕ್ಕರೆ ಹಾಕೋಬೋದು. ನಾನೀಗ ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕೋಬೇಕು. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕೋಬೋದು, ಯಾಕಂದರೆ ಕ್ಯಾರೆಟ್ನಲ್ಲೇ ಸ್ವೀಟ್ ಇರುತ್ತೆ. ಮೊದಲಿಗೆ ಕ್ಯಾರೆಟ್ನಲ್ಲೇ ಸ್ವೀಟ್ ಇರುತ್ತೆ, ಹಾಗಾಗಿ ಇರೋದ್ರಿಂದ ನಾವು ಸ್ವಲ್ಪ ಹಾಕ್ತಾಯಿದ್ದೀವಿ. ಯಾರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗುತ್ತೆ ಅಲ್ಲ ಅವರು ಜಾಸ್ತಿ ಹಾಕ್ಕೋಬೋದು. ನಾವು ಬೆಲ್ಲ ಹಾಕಿದ್ದೇವಲ್ಲ, ಬೆಲ್ಲ ಬದಲು ನಾವು ಸ್ಕಿಪ್ ಮಾಡಿ ಸಕ್ಕರೆ ಕೂಡ ಹಾಕ್ಕೋಬೋದು. ಸಕ್ಕರೆ ಹಾಕಿದ್ರೂ ಚಲೋ ಆಗ್ತೈತಿ. ನಾವು ಹೆಲ್ತ್ ವೈಸ್ನಿಂದ ನಾನು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ನೋಡಿ. ಬೆಲ್ಲ ಎಲ್ಲ ಕರಿಗೆ ಆಗಿದೆ. ಈಗ ಎಲ್ಲ ಕರಿಗೆ ಆದ ನಂತರ ನಾವು ಇದಕ್ಕೆ ಯಾಲಕ್ಕಿ ಪುಡಿ ಹಾಕಿದ್ದೀನಿ. ಹಾಕಬೇಕಾದ್ರೆ ಸ್ಕಿಪ್ ಮಾಡಿದೆ ಒಂದು ಸ್ವಲ್ಪ ವಿಡಿಯೋವನ್ನು. ಈಗ ಇದಕ್ಕೆ ಗೋಡಂಬಿ ಎಲ್ಲ ಹಾಕಿದ್ರೆ ಆಯಿತು. ಹುರಿದು ಇಟ್ಟುಕೊಂಡಿರುವ ಗೋಡಂಬಿ ಬಾದಾಮನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಆಗಿದೆ. ಈಗ ನೋಡಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಈ ಥರ ಮಾಡಿಕೊಂಡು ತಿನ್ನಿ ನೋಡಿ, ಎಷ್ಟು ಚೆಂದಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾವು ಮನೆಯಲ್ಲಿ ಯಾವತ್ತೂ ಇದೇ ಥರ ಮಾಡುತ್ತೇವೆ ನೋಡಿ. ಇವತ್ತು ನಮ್ಮ ಕ್ಯಾರೆಟ್ ಹಲ್ವಾ ಹೇಗೆ ಆಗಿದೆ ಅಂತೇಳಿ ನೋಡಿ. ಈ ಥರ ಮಾಡ್ಕೊಂಡು ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು